ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಇದು ಹೊಸ್ತಲ್ವಾ. ನೇಲ್ ಪೇಂಟ್ ಗಳನ್ನ ನಾವೆಲ್ಲರೂ ಹಚ್ತೀವಲ್ವಾ, ಅಂಡ್ ಅದನ್ನ ರಿಮೂವ್ ಮಾಡ್ಲಿಕ್ಕೂ ಮಾಡ್ತೀವಿ ಅಂತ ಅನ್ಕೊಳ್ತೀನಿ. ಕೆಲವರಿಗೆ ಅಭ್ಯಾಸ ಇರುತ್ತೆ ಉಗುರಲ್ಲೇ ಹೀಗೀಗ್ ಮಾಡ್ಬಿಟ್ಟು ನೇಲ್ ಪೇಂಟ್ ಅನ್ನ ರಿಮೂವ್ ಮಾಡೋದು. ಐ ಹೋಪ್ ನೀವು ಹಾಗೆ ನೇಲ್ ಪೇಂಟ್ ಅನ್ನ ರಿಮೂವ್ ಮಾಡ್ತಾ ಇಲ್ಲ, ನೀವೊಂದು ನೇಲ್ ಪಾಲಿಶ್ ರಿಮೂವರ್ ಅಥವಾ ವೈಪ್ಸ್ ಗಳನ್ನ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ಸೊ ನೇಲ್ ಪೇಂಟ್ ರಿಮೂವರ್ ಒಂದು ಬರುತ್ತೆ, ಸೊ ಅದನ್ನ ಯೂಸ್ ಮಾಡ್ಬೋದು. ಅದನ್ನ ಕಾಟನ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ಉಜ್ಬೋದು. ಇಲ್ದಿದ್ರೆ ವೈಪ್ಸ್ ಗಳಂತ ಬರುತ್ತೆ, ನಾನು ನನ್ನ ಟೋ ಇದ್ದು ಅಂದ್ರೆ ಕಾಲಿದ್ದು ನೇಲ್ಸ್ ಗಳಿಗೆ ಅದನ್ನೇ ಯೂಸ್ ಮಾಡೋದು. ವೈಪ್ಸ್ ಗಳು ಒಂದು ಈ ತರ ತಿನ್ ಶೀಟ್ ಗಳು ಬರುತ್ತೆ, ಸೊ ಅದರಲ್ಲಿ ನೀವು ಈಸಿಲಿ ತೆಗಿಬಹುದು. ಬಟ್ ಅದಕ್ಕಿಂತ ಒಂದು ಎಫಿಷಿಯಂಟ್ ವೇ, ಈಸಿಯೆಸ್ಟ್ ವೇ ಇದೆ. ನಮ್ಮ ಕೈಗಳ ಬೆರಳುಗಳನ್ನು ಡಿಪ್ ಮಾಡಿಬಿಟ್ಟು ನಮ್ಮ ಉಗುರಿಂದ ನಮ್ಮ ನೇಲ್ ಪೇಂಟ್ ಅನ್ನ ತೆಗೆಯೋದು, ಅದು ಈ ಮೆಥಡ್. ಇದು ಡಿಪ್ ಅಂಡ್ ಟ್ವಿಸ್ಟ್ ನೇಲ್ ಪೇಂಟ್ ರಿಮೂವರ್ ಅಂತ ಹೇಳ್ತಾರೆ. ನನ್ನ ಹತ್ರ ಇರೋ ಪ್ರಾಡಕ್ಟ್ ಈಗ ಫೇಸಸ್ ಕೆನಡಾ ಅವ್ರದ್ದು ಇನ್ಸ್ಟಾ ರಿಮೂವ್ ಡಿಪ್ ಅಂಡ್ ಟ್ವಿಸ್ಟ್ ನೇಲ್ ಎನಾಮೆಲ್ ರಿಮೂವರ್. ಈ ತರ ಕಾಣಿಸುತ್ತೆ. ಇದಕ್ಕೆ ವೇರಿಯಂಟ್ ಕೂಡ ಇದೆ, ಅಂದ್ರೆ ಫ್ರೇಗ್ರೆನ್ಸ್ ಇದೆ. ಸೊ ಆ ಫ್ರೇಗ್ರೆನ್ಸ್ ಬಂದ್ಬಿಟ್ಟು ಫ್ಲೋರಲ್ ಫ್ರೇಗ್ರೆನ್ಸ್ ಅಂತ ಇದೆ ಇದರಲ್ಲಿ. ಸೊ ಲೆಟ್ ಮಿ ಸಿ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು. ಅದ್ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 250 rupees. ನಾನು ಇದಕ್ಕೆ ಐ ಥಿಂಕ್ ಬರೇ 180 rupees ಏನೋ ಕೊಟ್ಟಿದ್ದೀನಿ ಅಷ್ಟೇ. ಅಂಡ್ ಇದ್ರಲ್ಲಿ ತುಂಬಾ ಪ್ರಾಡಕ್ಟ್ ಬರುತ್ತೆ ಆಯ್ತಾ, ಇಷ್ಟೊಂದು ಪ್ರಾಡಕ್ಟ್ ಬರುತ್ತೆ, 80 ml ಆಫ್ ಪ್ರಾಡಕ್ಟ್ ಬರುತ್ತೆ. ಅಂಡ್ ಇದ್ರದ್ದು ಮೆಕ್ಯಾನಿಸಮ್ ಹೇಗೆ ಅಂದ್ರೆ, ಒಳಗೆ ಒಂದು ಸ್ಪಂಜ್ ಇರುತ್ತೆ. ಸ್ಪಂಜಿಗೆ ಅವರು ಅಸಿಟೋನ್ ಹಾಕ್ಬಿಟ್ಟು ಒಳ್ಳೆ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಆ ಅಸಿಟೋನ್ ಇದು ಪವರ್ ಎಷ್ಟು ಆ ಸ್ಪಂಜ್ ಅಲ್ಲಿ ಉಳಿಯುತ್ತೆ ಅಲ್ವಾ, ಸೊ ಅಷ್ಟುವರೆಗೂ ನಾವು ನಮ್ಮ ನೇಲ್ ಪೇಂಟ್ ಗಳನ್ನ ರಿಮೂವ್ ಮಾಡ್ಬೋದು. ಸೊ ಈ ತರದೊಂದು 80 ml ಇದು ಪ್ಯಾಕ್ ಐ ಥಿಂಕ್ ನಿಮ್ಗೆ 50-60 ಸರ್ತಿ ನಿಮ್ಮ ನೇಲ್ ಪೇಂಟ್ ಅನ್ನ, ಇಡೀ 10 ಬೆರಳಿದ್ದು 10 ಉಗುರುಗಳದ್ದು ನೇಲ್ ಪೇಂಟ್ ಅನ್ನ ನೀವು 50 ಅಥವಾ 60 ಬಾರಿ ಇದ್ರನ್ನ ಯೂಸ್ ಮಾಡ್ಬೋದು. ಒಂದ್ ಸರ್ತಿ ಓಪನ್ ಮಾಡಿದ ನಂತರ ಎಸಿಟೋನ್ ಸ್ವಲ್ಪ ಬೇಗನೆ, ನಿಮ್ಗೆ ಗೊತ್ತಿದೆ ಅದು ಆಲ್ಕೋಹಾಲ್, ಸೊ ಅದಕ್ಕೋಸ್ಕರ ಬೇಗನೆ ಅದು ಖಾಲಿ ಆಗುತ್ತೆ ಓಪನ್ ಮಾಡಿ ಇಟ್ರೆ. ಸೊ ಯಾವಾಗ್ಲೂ ನೆನ್ಪಿಡಿ, ಕ್ಲೋಸ್ ಮಾಡಿನೇ ಇಡಿ ಯಾವತ್ತು ನೀವು ಇದನ್ನ ಯೂಸ್ ಮಾಡಿದ ನಂತರ. ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಇದು ಹೊಸ್ತಲ್ವಾ, ಸೊ ಅದಕ್ಕೋಸ್ಕರ ಅಸಿಟೋನ್ ಸ್ಮೆಲ್ ನನ್ನ ಮುಗಿಗೆ ಹೋಯ್ತು. ಸೊ ಅಸಿಟೋನ್ ಸ್ಮೆಲ್ ಕೂಡ ಇದೆ, ಅಂಡ್ ಅದಕ್ಕೆ ಸ್ವಲ್ಪ ಫ್ಲೋರಲ್ ಫ್ರೇಗ್ರೆನ್ಸ್ ಕೂಡ ಹಾಕಿದೆ. ಇನ್ನೊಂದು ವಿಷಯ ಏನಂದ್ರೆ, ನನ್ಗಿಲ್ಲಿ ಮೊನ್ನೆ ಓಟ್ ಹಾಕ್ಬಿಟ್ಟು ಹೇಗೇಗೋ ಹಾಕಿದ್ದಾರೆ ಅವರು. ಈ ಸರ್ತಿ ಅಪ್ಲಿಕೇಟರ್ ಕೂಡ ಚೆನ್ನಾಗಿತ್ತು ಓಟ್ ಹಾಕೋದು, ಬಟ್ ಅವ್ರು ಇಂಕ್ ಅನ್ನ ನನ್ನ ಇಡೀ ಬೆರಳಿಗೆ ಮಾಡಿದ್ದಾರೆ, ಇಡೀ ಉಗುರಿಗೆ ಇಡೀ ಬೆರಳಿಗೆ ಮಾಡಿದ್ದಾರೆ. ಇಲ್ಲಿಗೆ ಹಾಕಿದ್ದಾರೆ, ಯಾರಾದ್ರೂ ಇಲ್ಲಿ ಹಾಕ್ತಾರಾ? ಬಿಡಿ, ನೇಲ್ ಪೇಂಟ್ ಇದೆ ಅಲ್ವಾ. ಸೊ ಫಸ್ಟ್ ಡಿಪ್, ನಾನು ಸ್ವರ್ಲ್ ಮಾಡಲ್ಲ, ಏನು ಮಾಡಲ್ಲ, ಡಿಪ್ ಮಾಡಿದ್ದೀನಿ ಅಂಡ್ ತೆಗ್ದೆ, ಏನೂ ಆಗ್ಲಿಲ್ಲ. ಇದ್ರ ಒಳಗೆ ಸ್ಪಂಜ್ ಇರುತ್ತೆ ನೋಡಿ, ಅದರಿಂದ ಡಿಪ್ ಮಾಡಿಬಿಟ್ಟು ಒಂದು ರೌಂಡ್ ಹೀಗೆ ತಿರುಗಿಸಿದೆ. ಮಧ್ಯದಲ್ಲಿ ಹೋಲ್ ತರ ಇರುತ್ತೆ ಆಯ್ತಾ, ಅಲ್ಲಿ ನಿಮ್ಮ ಬೆರಳು ಹಾಕಿ ತಿರುಗಿಸ್ಬೇಕು. ಆಲ್ಮೋಸ್ಟ್ ಹೋಯ್ತು. ನಾನು ಇದಕ್ಕಿಂತ ಸ್ವಿಸ್ ಬ್ಯೂಟಿ ಅವರದ್ದು ಯೂಸ್ ಮಾಡಿದ್ದೀನಿ. ಈ ತರ 2-3 ರೌಂಡ್ ಆದ ಕೂಡಲೇ ಅದು ಹೋಗ್ತಿತ್ತು ಆಯ್ತಾ. ಸೊ ದಟ್ ವಾಸ್, ಈಗ ನೋಡಿ ಹೋಯ್ತು, ಕಂಪ್ಲೀಟ್ ಆಗಿ ಹೋಗಿದೆ. ಥಿಂಕ್ ನನ್ನ ಟೆಕ್ನಿಕ್ ಸ್ಟ್ರಾಂಗ್ ಇತ್ತು ಅನ್ಸುತ್ತೆ. ಈ ಉಗುರಿಗೆ ನೋಡುವ ಈಗ. ಇಲ್ಲ, ಹೋಗಿಲ್ಲ. ಹೋಗ್ತಾ ಬಂತು. ಒಂಚೂರಿದೆ, ಒಂಚೂರು ಉಳ್ಕೊಂಡಿದೆ. ಎಸ್, ಓಕೆ. 3ನೇ ಉಗುರು ಬೇಗ ಆಯ್ತು. 4ನೇ ಉಗುರು. ಯಾ, ಈ ಉಗುರು ಟೈನಿ ಟೀನಿ. ಎಸ್, ಸ್ವಲ್ಪ ಇದೆ. ಎಸ್. ಎಷ್ಟು ನಿಮಿಷ ತಾಗಿತ್ತು ಗೊತ್ತಾ? ಬರೇ 1 minute ಒಳಗೆ ನನ್ನ 5 ಉಗುರಿದು ಎಲ್ಲ ನೇಲ್ ಪೇಂಟ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಹೋಯ್ತು. ನಾವು ನೇಲ್ ಪಾಲಿಶ್ ರಿಮೂವರ್ ಅನ್ನ ಅಥವಾ ನಾವು ವೈಪ್ಸ್ ಅನ್ನ ಯೂಸ್ ಮಾಡಿದ್ರೆ ಹೀಗೆ ಉಚ್ತಾ ಇರ್ಬೇಕಾಗತ್ತೆ. ಸೊ ದಿಸ್ ಇಸ್ ಮಚ್ ಎಫಿಷಿಯಂಟ್ ಅಂಡ್ ಮಚ್ ಈಸಿಯರ್ ವೇ. ಈ ಬ್ರ್ಯಾಂಡ್ ಇದ್ ಬಗ್ಗೆ ಈಗ ಮಾತಾಡೋಣ. ನಾನು ಆಕ್ಚುಲಿ ಸ್ವಿಸ್ ಬ್ಯೂಟಿ ಅವರದ್ದು ಹಾಗೂ ಬ್ಲೂ ಹೆವೆನ್ ಅವರದ್ದು ಈ ತರ ಡಿಪ್ ಅಂಡ್ ಟ್ವಿಸ್ಟ್ ನಾನು ಯೂಸ್ ಮಾಡಿದ್ದೀನಿ. ಬ್ಲೂ ಹೆವೆನ್ ಅವರದ್ದು ಸ್ವಲ್ಪ ಕಡಿಮೆ ಬರುತ್ತೆ ಪ್ರಾಡಕ್ಟ್ ಅಂಡ್ ಅಷ್ಟೊಂದು ಎಫಿಷಿಯಂಟ್ ಇಲ್ಲ. ಅಂಡ್ ನನಗೆ ಈ 3ರಲ್ಲಿ ಬೆಸ್ಟ್ ಯಾವುದು ಅನ್ಸಿದೆ ಅಂದ್ರೆ, ನಂಬರ್ 1 ಅಲ್ಲಿ ನನಗೆ ಸ್ವಿಸ್ ಬ್ಯೂಟಿ ಬರುತ್ತೆ. ಇದು ನಾನು ನಂಬರ್ 2 ಅಂತ ಹೇಳ್ಬೋದು ಆಯ್ತಾ. ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡೋದು. ಸೊ ಸ್ವಿಸ್ ಬ್ಯೂಟಿ ಕಮ್ಸ್ ಇನ್ ನಂಬರ್ 1, ಇದು ನಂಬರ್ 2 ಅಂಡ್ ನಂಬರ್ 3 ಅಲ್ಲಿ ಬ್ಲೂ ಹೆವೆನ್. ಐ ಲೈಕ್ ದಿಸ್ ಒನ್, ಬಟ್ ಸ್ವಿಸ್ ಬ್ಯೂಟಿ ವಾಸ್ ಬೆಟರ್. ನೆಕ್ಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡುವಾಗ ಐ ಥಿಂಕ್ ಐ ವಿಲ್ ಗೋ ಫಾರ್ ಸ್ವಿಸ್ ಬ್ಯೂಟಿ. ಇದು ಬೇಗನೆ ಖಾಲಿ ಆಗಲ್ಲ, ತುಂಬಾ ಜಾಗ್ರತೆಯಲ್ಲಿ ಟೈಟ್ ಆಗಿ ಕ್ಲೋಸ್ ಮಾಡಿ ಇಟ್ರೆ, ನೀವು ಎಷ್ಟು ಫ್ರೀಕ್ವೆಂಟ್ಲಿ ನೀವು ನೇಲ್ ಪಾಲಿಶ್ ರಿಮೂವ್ ಮಾಡ್ತೀರಾ ಅಷ್ಟು ಬೇಗ ಇದು ಖಾಲಿ ಆಗುತ್ತೆ. ಸೊ ಐ ಥಿಂಕ್ ನನಗೆ ಇದು ಅಟ್ಲೀಸ್ಟ್ 1 yearಗೆ ಬರುತ್ತೆ ಆಯ್ತಾ.
ಸೊ ನಾನು ಅಷ್ಟೊಂದು ಫ್ರೀಕ್ವೆಂಟ್ಲಿ ನೇಲ್ ಪೇಂಟ್ ಕೂಡ ಹಚ್ಚಲ್ಲ. ಹಚ್ಚಿದ್ರು ನಾನು ಬೇಗನೆ ರಿಮೂವ್ ಮಾಡಲ್ಲ. ಅದೇ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೇನೆ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.